ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ರಾಮ ಮಂದಿರದ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಭಾರಿ ಸಿದ್ಧತೆಗಳು ನಡೆಯುತ್ತಿವೆ. ಇದರ ಭಾಗವಾಗಿ ದೇವಸ್ಥಾನದ 161 ಅಡಿ ಎತ್ತರದ ಗೋಪುರದ ತುದಿ ಈಗ ಚಿನ್ನದ ಹೊದಿಕೆ ಹಾಕುವ ಕೆಲಸ ಜೋರಾಗಿ ನಡೆದಿದೆ. ಈ ಕೆಲಸವು ದೇವಸ್ಥಾನದ ಮಹತ್ವ ಮತ್ತು ವೈಭವವನ್ನ ಇನ್ನಷ್ಟು ಹೆಚ್ಚಿಸುವಂತೆ ಮಾಡಿದೆ. ಚಿನ್ನದ ಹೊದಿಕೆ ಹಾಕುವ ಕೆಲಸವನ್ನ ಮುಂಬೈನಿಂದ ಬಂದ ಪರಿಣಿತ ಕಾರ್ಮಿಕರು ಮಾಡ್ತಿದ್ದಾರೆ. ಅವರು ಪ್ರತಿಯೊಂದು ಚಿನ್ನದ ಪ್ಲೇಟ್ ಅನ್ನ ಅತಿ ಜಾಗರೂಕತೆಯಿಂದ ಶಿಖರಕ್ಕೆ ಅಳವಡಿಸುತ್ತಿದ್ದಾರೆ. ಚಿನ್ನ ಹೊದಿದ ಭಾಗ ಬೆಳಕಿಗೆ ಮಿನುಗಿ ದೇವಾಲಯದ ಸೌಂದರ್ಯವನ್ನ ಡಬಲ್ ಮಾಡಿಸಿದೆ. ಭಕ್ತರು ಇದನ್ನ ನೋಡಿ ಇಡೀ ರತ್ನ ಸಾಗರದ ನಡುವೆ ಕಂಗೊಳಿಸುತ್ತಿರುವ ಅಯೋಧ್ಯೆ ಎಂದು ಹೇಳ್ತಿದ್ದಾರೆ. ಶಿಖರವಷ್ಟೇ ಅಲ್ಲ, ದೇವಾಲಯದ ಸುತ್ತಲೂ 5 ಗೋವಿಂದರ್ ಮರಗಳನ್ನ ನೆಡಲಾಗಿದೆ. ಈ ಮರಗಳು ಹಿಂದಿನ ಕಾಲದಲ್ಲಿ ಧ್ವಜದ ಚಿಹ್ನೆಗಳಲ್ಲಿ ಬಳಕೆಯಾಗ್ತಿದ್ವು. ಅದರಿಂದ ಧರ್ಮ, ಸಂಸ್ಕೃತಿ, ಇತಿಹಾಸ ಎಲ್ಲವನ್ನ ಒಟ್ಟಿಗೆ ಪ್ರತಿನಿಧಿಸುವ ಮರಗಳಾಗಿರುವುದರಿಂದ ಅವುಗಳನ್ನ ವಿಶೇಷವಾಗಿ ಆಯ್ಕೆ ಮಾಡಲಾಗಿದೆ. ಅಯೋಧ್ಯೆಯು ಈ ಮರಗಳಿಂದ ಗಾಳಿ, ಪ್ರಕೃತಿಯ ಮಧ್ಯೆ ರಾಮರಾಜ್ಯದ ಸಂಕೇತವಾಗಿ ಬೆಳೆಯುತ್ತಿದೆ. ಧ್ವಜಾರೋಹಣದ ದಿನಕ್ಕೆ ಸಾವಿರಾರು ಭಕ್ತರು, ಗಣ್ಯರು, ಅತಿಥಿಗಳು ಬರಲಿದ್ದಾರೆ. ಅದಕ್ಕಾಗಿ ದೇವಸ್ಥಾನದ ಸುತ್ತಮುತ್ತಲಿನ ವೈಭವಿತ ಲೈಟಿಂಗ್, ಸಂಚಾರ ನಿಯಂತ್ರಣ, ಭದ್ರತಾದ ಬಲ ಹೆಚ್ಚಳ, ಭಕ್ತರಿಗೆ ಕುಳಿತುಕೊಳ್ಳುವ ವ್ಯವಸ್ಥೆಗಳು, ವಸತಿ, ಆಹಾರ, ನೀರು ಮುಂತಾದ ಸೌಲಭ್ಯಗಳು ಎಲ್ಲವನ್ನ ಸರ್ಕಾರ ಮತ್ತು ಟ್ರಸ್ಟ್ ಒಂದಾಗಿಸಿ ನೋಡಿಕೊಳ್ತಿದೆ. ನಗರವೇ ಈಗ ಪೂರ್ಣ ಉತ್ಸಾಹದ ವಾತಾವರಣದಲ್ಲಿ ಮಿಂಚುತ್ತಿದೆ. ಮನೆ ಮನೆಯಲ್ಲಿ ದೀಪಜ್ವಾಲೆಗಳು, ಧಾರ್ಮಿಕ ಗೀತೆಗಳು, ಭಜನೆ, ಇಡೀ ಅಯೋಧ್ಯೆ ರಾಮನ ಆಗಮನಕ್ಕೆ ಸಿದ್ಧ ಎಂದು ಘೋಷಿಸುವಂತಿದೆ. ದಶಕಗಳ ಕಾಲ ಕಾದಿದ್ದ ರಾಮ ಭಕ್ತರ ಮನದಲ್ಲಿ ಸಂತೋಷ ಪರ್ವತಕ್ಕೇರಿದೆ. ನಾವು ಬದುಕಿರುವಾಗಲೇ ರಾಮಲಲ್ಲ ತಮ್ಮ ಭವ್ಯ ಮಂದಿರದಲ್ಲಿ ಮೆರುಗುತ್ತಿರುವುದನ್ನು ನೋಡಲು ಸಿದ್ಧವಾಗಿದ್ದಾರೆ ಎಂಬ ಭಾವನೆ ಭಕ್ತರ ಕಣ್ಣಲ್ಲಿ ಕಣ್ಣೀರಾಗಿ ತೋರ್ತಿದೆ. ಇವುಗಳೆಲ್ಲ ಇಂದಿನ 100 ವರ್ಷದ ಇತಿಹಾಸ ಕ್ಷಣಗಳಾಗಿ ಸಾಕ್ಷಿಯಾಗ್ತಿವೆ. ಈ ದಿನ ಕೇವಲ ಒಂದು ಕಾರ್ಯಕ್ರಮವಲ್ಲ, ಭಕ್ತಿಯ ಗೆಲುವಿನ ದಿನ, ಭಾರತೀಯ ಸಂಸ್ಕೃತಿಯ ಹೆಮ್ಮೆಯ ದಿನ, ರಾಮನ ಆಶೀರ್ವಾದವನ್ನ ಪಡೆಯುವ ಕ್ಷಣ ಎಂದು ಭಕ್ತರು ಮಾತನಾಡಿಕೊಳ್ತಿದ್ದಾರೆ.